Hello students, in the previous class we already started the chapter Some National Phenomena. Okay, in this chapter we already discussing earthquake, lightning with examples. Okay, today we are discussing that is frictional order. So what do you mean by frictional order? That are wool, flannel, fur, sealing wax, glass, paper, silk, hand, rubber, almira, ebonite, plastic. So these are the examples for frictional order. So when any of those materials are rubbed together, the one is order gets positive energy and the another lower one gets ನೆಗೆಟಿವ್ ಎನರ್ಜಿ. ಇಟ್ ಮೀನ್ಸ್ ಇದರಲ್ಲಿ ಇರುವಂಥ ಯಾವುದೇ ಎರಡು ವಸ್ತುವನ್ನು ನಾವು ತಗೊಂಡು ರಬ್ ಮಾಡಿದಾಗ ಅಲ್ಲಿ ಒಂದು ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ, ಇನ್ನೊಂದು ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ. ಪಾಸಿಟಿವ್ ಆಗಿ ವರ್ಕ್ ಮಾಡೋದು ಸ್ಟ್ರಾಂಗ್ ಆಗಿರುತ್ತೆ, ನೆಗೆಟಿವ್ ಆಗಿ ವರ್ಕ್ ಆಗಿದ್ದು ಅದು ಲೋವರ್ ಅಂದರೆ ಸ್ಟ್ರಾಂಗ್ಗಿಂತ ವೀಕ್ ಇರುತ್ತೆ. ಓಕೆ, ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್ ಅಂದರೆ ಗ್ಲಾಸ್ ರಾಡ್ ತೊಗೊಂಡು ನಾವು ಸಿಲ್ಕ್ ರಬ್ ಮಾಡಿದಾಗ ಅದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಆರ್ ಪಾಸಿಟಿವ್ ಎನರ್ಜಿ ಫಾರ್ಮ್ ಮಾಡುತ್ತೆ. ಎಬೋನೈಟ್ ರಾಡ್ ವಿತ್ ಅ ಫರ್ ಗೆಟ್ ನೆಗೆಟಿವ್ ಚಾರ್ಜಸ್ ಅಂದರೆ ಎಬೋನೈಟ್ ರಾಡ್ ತೊಗೊಂಡು ನಾವು ಫರಿಂದ ರಬ್ ಮಾಡಿದಾಗ ಅಲ್ಲಿ ನೆಗೆಟಿವ್ ಎನರ್ಜಿಯಾಗಿ ಫಾರ್ಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರೋಸ್ಕೋಪ್. So an electroscope is a device used to test whether an object is having electric charge or not. So it is a device to test whether the object is charged or not. ಇದು ಒಂದು ಡಿವೈಸ್. ಸೊ ಈ ಡಿವೈಸ್ನ ನಾವು ಎದಕ್ಕೆ ಟೆಸ್ಟ್ ಮಾಡ್ತೀವಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ಚಾರ್ಜ್ ಇದೆ ಅಥವಾ ಇಲ್ಲ ಅಂತ ನಾವು ಚೆಕ್ ಮಾಡೋಕ್ಕೆ ಎಲೆಕ್ಟ್ರೋಸ್ಕೋಪನ್ನು ಯೂಸ್ ಮಾಡ್ತೀವಿ. Okay, a simple electroscope can be made by using an empty bottle. So you can take an empty bottle and with a piece of cardboard and also a paper strip and two small strips of aluminum coil. ಸೊ ಇದೆಲ್ಲ ಯೂಸ್ ಮಾಡಿ ನಾವು ಒಂದು ಸ್ಮಾಲ್ ಎಲೆಕ್ಟ್ರೋಸ್ಕೋಪನ್ನು ರೆಡಿ ಮಾಡ್ಬೋದು. ಯು ಹ್ಯಾವ್ ಟು ಟೇಕ್ ಅ ಎಂಟಿ ಬಾಟಲ್ ತೊಗೊಳ್ಳಿ ಆ್ಯಂಡ್ ಪೀಸ್ ಆಫ್ ಕಾರ್ಡ್ಬೋರ್ಡ್ ಯೂಸ್ ಮಾಡಿ, ಪೇಪರ್ ಸ್ಟ್ರಿಪ್ ಆ್ಯಂಡ್ ಆಲ್ಸೋ ಸ್ಮಾಲ್ ಸ್ಟ್ರಿಪ್ ಆಫ್ ಅಲ್ಯೂಮಿನಿಯಂ ಕಾಯಿಲ್ ಇದೆಲ್ಲ ಯೂಸ್ ಮಾಡಿ ಜಸ್ಟ್ So next, pass one end of the paper strip through the cardboard and hang the two aluminum strips from the other end. Okay, first of all you have to take a empty bottle, piece of cardboard and paper strip. ಸಣ್ಣ ಪೇಪರ್ ಸ್ಟ್ರಿಪ್ ಯೂಸ್ ಮಾಡಿ ಆ್ಯಂಡ್ ಸ್ಟ್ರಿಪ್ ಆಫ್ ಅಲ್ಯೂಮಿನಿಯಂ ಕಾಯಿಲ್ ಇರುವಂಥ ಸ್ಟ್ರಿಪ್ ಯೂಸ್ ಮಾಡಿ. ಪಾಸ್ ಒನ್ ಎಂಡ್ ಆಫ್ ದಿ ಪೇಪರ್ ಸ್ಟ್ರಿಪ್ ಥ್ರೂ ದ ಕಾರ್ಡ್ಬೋರ್ಡ್ ಅಂದರೆ ಕಾರ್ಡ್ಬೋರ್ಡಲ್ಲಿ ಪಾಸ್ ಆಗೋ ರೀತಿ ಸ್ಟ್ರಿಪ್ಸನ್ನು ಯೂಸ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಹ್ಯಾಂಗ್ ಟು ಅಲ್ಯೂಮಿನಿಯಂ ಸ್ಟ್ರಿಪ್ಸ್. ಇಲ್ಲಿ ಒಳಗಡೆ ನೋಡಿ ಅಲ್ಯೂಮಿನಿಯಂ ಸ್ಟ್ರಿಪ್ಸ್ ಹ್ಯಾಂಗ್ ಮಾಡಿದ್ದಾರೆ, ಈ ರೀತಿ ಹ್ಯಾಂಗ್ ಮಾಡಬೇಕು ನಾವು. ಆ್ಯಂಡ್ ಇಫ್ a charged object is touched to the end of the paper strip, the aluminum strips repel each other. ಅಂದರೆ ಇಲ್ಲಿ ಪೇಪರ್ ಸ್ಟ್ರಿಪ್ ಇದೆ, metal coil. So this is a metal coil and this one is a copper wire. Okay, copper wire and aluminum foil. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಇಲ್ಲಿ ಮೆಟಲ್ ಫಾಯಿಲಿಗೆ ಅಂದರೆ ಅಲ್ಯೂಮಿನಿಯಂ ಸ್ಟ್ರಿಪ್ಪಿಗೆ ಟಚ್ ಆಯಿತು ಅಂದರೆ ಅದೇನಾಗುತ್ತೆ, ರಿಪಲ್ ಈಚ್ ಅದರ್, ಸ್ಟ್ರಿಪ್ಪನ್ನು ರಿಪಲ್ ಆಗ್ತವೆ. And transfer of charge. So what do you mean by transfer of charge? When a charged object is brought in contact with an uncharged body, charges pass through the charged body to the uncharged body. So transfer of charge means when a charged body, ಯಾವುದೇ ಒಂದು ವಸ್ತು ಚಾರ್ಜ್ ಆಗಿತ್ತು ಅಂದರೆ ಅದು ಅನ್ಚಾರ್ಜ್ಡ್ ಬಾಡಿ ಕಾಂಟ್ಯಾಕ್ಟ್ ಬಂತು ಅಂದರೆ ಅದೇನಾಗುತ್ತೆ, ಚಾರ್ಜ್ ಪಾಸಸ್ ಥ್ರೂ ದ ಚಾರ್ಜ್ಡ್ ಬಾಡಿ ಟು ದ ಅನ್ಚಾರ್ಜ್ಡ್ ಬಾಡಿ. ಅಂದರೆ ಚಾರ್ಜ್ ಆದಂಥ ಆಬ್ಜೆಕ್ಟ್ ಅನ್ಚಾರ್ಜ್ಡ್ ಬಾಡಿ ನಿಯರ್ ಬಂತು ಅಂದರೆ ಅದು ಚಾರ್ಜ್ ಆದಂಥ ಬಾಡಿಯಿಂದ ಅನ್ಚಾರ್ಜ್ಡ್ ಇದ್ದಿದ್ದು ಚಾರ್ಜ್ ಆಗುತ್ತೆ ಅಂತ ಅರ್ಥ. ದಿಸ್ ಮೆಥಡ್ ಆಫ್ ಚಾರ್ಜಿಂಗ್ ಅ ಬಾಡಿ ಈಸ್ ಕಾಲ್ಡ್ ಚಾರ್ಜಿಂಗ್ ಬೈ ಕಾಂಟ್ರಾಕ್ಟ್ ಆರ್ ಕಂಡಕ್ಷನ್. ಸೊ ಯಾವುದೇ ಒಂದು ವಸ್ತು ತಗೊಳ್ಳಿ, ಇದು ಚಾರ್ಜ್ ಆಗಿರುತ್ತೆ.
ಇನ್ನೊಂದು ಚಾರ್ಜ್ಡ್ ಅನ್ಚಾರ್ಜ್ ಇರುತ್ತೆ. ಈ ಅನ್ಚಾರ್ಜ್ಡ್ ಇದರ ಕಾಂಟ್ಯಾಕ್ಟ್ ಬಂತು ಅಂದರೆ ಇದರ ಚಾರ್ಜ್ ಇರುವಂಥ ಚಾರ್ಜಸನ್ನು ಅನ್ಚಾರ್ಜ್ ಬಾಡಿಗೂ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅಂತ ಅರ್ಥ. If a body is charged by contact, it gets the same charge as the charged body. ಅಂದರೆ ಯಾವುದೇ ಒಂದು ವಸ್ತು ತಗೊಂಡು ಈ ಚಾರ್ಜ್ಡ್ ಬಾಡಿಯನ್ನು ಅನ್ಚಾರ್ಜ್ಡ್ ಬಾಡಿಗೆ ನಾವು ಕಾಂಟ್ರಾಕ್ಟ್ ಒಳಗೆ ತಂದರೆ ಇವೆರಡೂ ಬಾಡೀಸ್ ಏನಾಗ್ತವೆ, ಸೇಮ್ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅದು ಟ್ರಾನ್ಸ್ಫರ್ ಆಗುತ್ತೆ. ವೆನ್ ಆ್ಯನ್ observe the transfer of charge by using an electroscope. If a charged plastic rod is brought in contact with an electroscope, the charged are transferred to the metal strip and they repel each other. ವೆನ್ ಆ್ಯನ್ ಅಬ್ಸರ್ವ್ಡ್ ಟ್ರಾನ್ಸ್ಫರ್ಡ್ ಅಂದರೆ ಚಾರ್ಜ್ ಆಗುವಂಥ ಆಬ್ಜೆಕ್ಟ್ ತೊಗೊಂಡು ನಾವು ಯೂಸ್ ಆ್ಯನ್ ಎಲೆಕ್ಟ್ರೋಸ್ಕೋಪ್. ಇಫ್ ಅ ಚಾರ್ಜ್ಡ್ ಪ್ಲಾಸ್ಟಿಕ್ ರಾಡ್ ಈಸ್ ಬ್ರಾಟ್ ಇನ್ ಅ ಕಾಂಟ್ಯಾಕ್ಟ್ ವಿತ್ ಆನ್ ಎಲೆಕ್ಟ್ರೋಸ್ಕೋಪ್. ಸೊ ಈ ಎಲೆಕ್ಟ್ರೋಸ್ಕೋಪಲ್ಲಿ ನಾವು ಚಾರ್ಜ್ ಆಗುವಂಥ ಒಂದು ಬಾಡಿ ತಂದರೆ ಅದು ಏನಾಗುತ್ತೆ, ಚಾರ್ಜ್ಡ್. the charges are transferred to the metal strip and they repel each other. ಅಂದರೆ ಚಾರ್ಜ್ ಆಗಿದ್ದಂಥ ಬಾಡಿನ ನಾವು ಎಲೆಕ್ಟ್ರೋಸ್ಕೋಪ್ ಹತ್ರ ತಂದರೆ ಅದು ಚಾರ್ಜನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಟ್ರಾನ್ಸ್ಫರ್ ಮಾಡಿ ಎರಡೂ ಆಬ್ಜೆಕ್ಟ್ ಏನಾಗುತ್ತೆ, ರಿಪಲ್ ಆಗುತ್ತೆ. ಅಂದರೆ ಬೇರೆ ಬೇರೆ ಸಪ್ರೇಟ್ ಕಡೆ ಹೋಗ್ತವೆ. ದಿಸ್ ಬಿಕಾಸ್ ಆಫ್ ದಿ ಮೆಟಲ್ ಸ್ಟ್ರಿಪ್ ಗೆಟ್ ದ ಸೇಮ್ ಚಾರ್ಜ್ ಆ್ಯಂಡ್ ದ ರಿಪಲ್ ಈಚ್ ಅದರ್. ಅಂದರೆ ಇದು ಆಲ್ರೆಡಿ ಮೆಟಲ್ ಸ್ಟ್ರಿಪ್ಪು ಚಾರ್ಜ್ ಆಗುತ್ತೆ. ಸೊ ಇನ್ನೊಂದು ಚಾರ್ಜ್ ಬಾಡಿ ನಾವು ಈ ನಿಯರ್ ತಂದರೆ ಎರಡೂ ಏನಾಗ್ತವೆ, ರಿಪಲ್ಷನ್. ಅಂದರೆ ಇದು ಈ ಸೈಡ್ ಹೋಗುತ್ತೆ, ಇದು ಈ ಸೈಡ್ ಹೋಗುತ್ತೆ, ಎರಡೂ ಚಾರ್ಜ್ ಬಾಡಿ. ಸೊ ಇಲ್ಲಿ ಹೇಳುವಂಥ ಅರ್ಥ ಏನು ಅಂದರೆ, ಎರಡೂ ಚಾರ್ಜ್ಡ್ ಬಾಡಿ ಇತ್ತು ಅಂದರೆ ಇವೇನಾಗ್ತವೆ, ರಿಪಲ್ಷನ್ ಆಗ್ತವೆ. ಓಕೆ, ಒಂದು ಚಾರ್ಜ್ಡ್ ಬಾಡಿ ಇತ್ತು, ಇನ್ನೊಂದು ಅನ್ಚಾರ್ಜ್ಡ್ ಬಾಡಿ ಇತ್ತು ಅಂದರೆ ಇದು ಚಾರ್ಜನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ಇನ್ನೊಂದು ಸಲ ಕ್ಲಿಯರ್ ಮಾಡ್ತೀನಿ ನೋಡಿ. ಎರಡೂ ಆಬ್ಜೆಕ್ಟು ಚಾರ್ಜ್ ಇದ್ದು ಅಂದರೆ ಇವೇನಾಗ್ತವೆ, ರಿಪಲ್ಷನ್ ಆಗ್ತವೆ. ಓಕೆ, ಆ್ಯಂಡ್ ಒನ್ ಆಬ್ಜೆಕ್ಟ್ ಚಾರ್ಜ್ ಇತ್ತು, ಇನ್ನೊಂದು ಆಬ್ಜೆಕ್ಟ್ ಅನ್ಚಾರ್ಜ್ ಇತ್ತು ಅಂದರೆ ಇದೇನಾಗ್ತವೆ, ಟ್ರಾನ್ಸ್ಫರ್ ಮಾಡ್ತವೆ. ಅಂದರೆ ಚಾರ್ಜ್ಡ್ ಬಾಡಿಯಿಂದ ಅನ್ಚಾರ್ಜ್ ಬಾಡಿಗೆ ಲೈಟಲ್ಲಿ ಚಾರ್ಜಸ್ ಟ್ರಾನ್ಸ್ಫರ್ ಆಗುತ್ತೆ. ಸಿ ದಿಸ್ ಒನ್. So here positive is there, sorry, negative and positive. So this time they both get attraction. Okay, and in this is positive and this one is positive and negative. ಅಂದರೆ ಚಾರ್ಜ್ಡ್ ಬಾಡಿಯನ್ನು ನಾವು ಅನ್ಚಾರ್ಜ್ಡ್ ಬಾಡಿ ಹತ್ರ ತಂದರೆ ಎರಡೂ ರಿಪಲ್ಷನ್ ಆಗ್ತವೆ. ಅಥವಾ ಇಲ್ಲಿ ಚಾರ್ಜ್ಡ್ ಬಾಡಿ ಇನ್ನೊಂದು ಚಾರ್ಜ್ ಬಾಡಿಯನ್ನು ತಂದರೆ ಎರಡೂ ಏನಾಗ್ತವೆ, ರಿಪಲ್ಷನ್ ಆಗುತ್ತೆ. And electric discharge. So what do you mean by electric discharge? If we touch a charged electroscope with our hand, the charges passes through our body to the earth and the metal strips collapse. This property is known as electric discharge. Andre if a charged electroscope with the other hand, the charge passes through our body on the earth and the metal strips collapse. See, first of all, observe these diagrams. The process of transferring electric charge from a charged body to the earth is known as earthing. Earthing is provided in buildings to protect us from the electric shocks due to the leakage of electric current. ಅಂದರೆ ಇಲ್ಲಿ first of all ನೋಡಿ, if we touch a charged electroscope with a hand, the charges passes through our body to the earth metal strips. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಎಲೆಕ್ಟ್ರಿಕ್ ಚಾರ್ಜ್ ಆಬ್ಜೆಕ್ಟನ್ನು ನಾವು ಅಂದರೆ ಚಾರ್ಜ್ ಆದಂಥ ಆಬ್ಜೆಕ್ಟನ್ನು ನಾವು ಹಿಡಿದ್ರೆ ಅದು ನಮ್ಮ ಬಾಡಿ ಒಳಗೆ ಪಾಸ್ ಆಗಿ ಅರ್ತ್ ಒಳಗೆ ಟಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಓಕೆ, ಆ್ಯಂಡ್ ಅರ್ಥಿಂಗ್ ಅಂತೂ ನಿಮಗೆ ಗೊತ್ತಿದೆ. ಆಲ್ಮೋಸ್ಟ್ ಇಟ್ ಈಸ್ ಅ ಟ್ರಾನ್ಸ್ಫರ್ ಎಲೆಕ್ಟ್ರಿಕ್ ಚಾರ್ಜ್ ಫ್ರಮ್ ಅ ಚಾರ್ಜ್ಡ್ ಆಬ್ಜೆಕ್ಟ್ ಟು ದ ಅರ್ತ್. ಅಂದರೆ ಯಾವುದೇ ಒಂದು ಚಾರ್ಜ್ಡ್ ಆಬ್ಜೆಕ್ಟನ್ನು ಇನ್ನೊಂದು ಚಾರ್ಜ್ಡ್ ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆ ಟ್ರಾನ್ಸ್ಫರ್ ಆದಂಥ ಬಾಡಿ ಅರ್ತ್ ಒಳಗೆ ಹೋತು ಅಂದರೆ ನಾವು ಅದಕ್ಕೆ ಅರ್ಥಿಂಗ್ ಅಂತ ಕರಿತೀವಿ. ಆಲ್ಮೋಸ್ಟ್ ಇದು ಎಲ್ಲ ಮನೆಯಲ್ಲೂ ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಸಲ್ಲೂ ಹಾಕ್ತಾರೆ. ಅರ್ಥಿಂಗ್ ಹಾಕೋದ್ರಿಂದ ಎಲೆಕ್ಟ್ರಿಕ್ ಶಾಕ್ಸನ್ನು ನಾವು ತಡೆಗಟ್ಟಬಹುದು. And next, lightning. So what do you mean by lightning? During
During thunderstorm, air current moves upwards and water drops move downwards. This movement causes a separation of changes in the clouds. The positive charges collected at the upper part and the negative charges collected to the lower part of the clouds. So some negative charges collected near the ground also. When a charged amount of charges is moved, then the charges passes through the clouds to the earth, producing streaks to light and sound. The light produces is called lightning and the sound produces is called thundering. So first of all, lightning, ಮಿಂಚು ಅಂದರೆ ಹೇಗೆ ಕ್ರಿಯೇಟ್ ಆಗುತ್ತೆ? ಥಂಡರ್ಸ್ಟ್ರೋಮ್. ಡ್ಯೂರಿಂಗ್ ಥಂಡರ್ಸ್ಟ್ರೋಮ್ ಏರ್ ಕರೆಂಟ್ ಮೂವ್ಸ್. ನಮಗೆ ಲೈಟ್ನಿಂಗ್ ಅಥವಾ ಕ್ಲೌಡ್ಸ್, ನಾವು ಏನಂತೀವಿ, ಮಿಂಚು ಗುಡುಗು ಬಂತು ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಏರ್ ಕರೆಂಟ್ ಮೂವ್ಸ್ ಅಪ್ವರ್ಡ್ಸ್, ಅಂದರೆ ಏರ್ ಕರೆಂಟ್ ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ. ಆ್ಯಂಡ್ ವಾಟರ್ ಡ್ರಾಪ್ಲೆಟ್ಸ್ ಮೂವ್ಸ್ ಡೌನ್ವರ್ಡ್ಸ್. ಏರ್ ಇದ್ದಂಥದ್ದು ಮೇಲೆ ಹೋಗುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಕೆಳಗೆ ಬರುತ್ತೆ. ಸೊ ದಿಸ್ ಮೂಮೆಂಟ್ ಆಫ್ ಸಪ್ರೇಷನ್ ಚೇಂಜಸ್ ಇನ್ ದ ಕ್ಲೌಡ್ಸ್, ಅಂದರೆ ಇದೇ ರೀತಿ ಏರ್ ಮೇಲ್ಗಡೆ ಆ್ಯಂಡ್ ವಾಟರ್ ಡ್ರಾಪ್ಲೆಟ್ಸ್ ಕೆಳಗಡೆ ಬರೋದ್ರಿಂದ ಕ್ಲೌಡ್ಸಲ್ಲಿ ಚೇಂಜಸ್ ಆಗುತ್ತೆ, ಸಪ್ರೇಷನ್ ಆಗುತ್ತೆ. ದ್ಯಾಟ್ ಟೈಮ್ ಪಾಸಿಟಿವ್ ಚಾರ್ಜಸ್ ಕಲೆಕ್ಟೆಡ್ ಟು ದ ಅಪ್ಪರ್ ಪಾರ್ಟ್ ಆ್ಯಂಡ್ ದ ನೆಗೆಟಿವ್ ಚಾರ್ಜಸ್ ಕಲೆಕ್ಟೆಡ್ ಟು ದ ಲೋವರ್ ಪಾರ್ಟ್. ಓಕೆ, ಸೊ ಈ ರೀತಿ ಏರ್ ಮೇಲ್ಗಡೆ ಆ್ಯಂಡ್ ವಾಟರ್ ಕೆಳಗಡೆ ಬರುವಾಗ ಸ್ವಲ್ಪ ಚೇಂಜಸ್ ಆಗುತ್ತೆ ಕ್ಲೌಡ್ಸಲ್ಲಿ ಚೇಂಜಸ್ ಆದಾಗ ಪಾಸಿಟಿವ್ ಎನರ್ಜಿ ಮೇಲ್ಗಡೆ ಹೋಗುತ್ತೆ, ನೆಗೆಟಿವ್ ಎನರ್ಜಿ ಲೋವರ್ ಪಾರ್ಟ್ ಆಫ್ ದಿ ಕ್ಲೌಡ್ಸಲ್ಲಿ ಬರುತ್ತೆ. ಆ್ಯಂಡ್ ಆ ಲೋವರ್ ಪಾರ್ಟಲ್ಲಿ ಬಂದಂಥ ನೆಗೆಟಿವ್ ಚಾರ್ಜಸ್ ಕಲೆಕ್ಟೆಡ್ ಟು ದ ಗ್ರೌಂಡ್ ಆಲ್ಸೋ. ವೆನ್ ಅ ಲಾರ್ಜ್ ಅಮೌಂಟ್ ಆಫ್ ಚಾರ್ಜಸ್ ಇಸ್ ಫಾರ್ಮ್ಡ್, ದೆನ್ ದ ಚಾರ್ಜಸ್ ಪಾಸಸ್ ಥ್ರೂ ದ ಕ್ಲೌಡ್ಸ್ ಟು ದಿ ಅರ್ತ್, ಪ್ರೊಡ್ಯೂಸಿಂಗ್ ಸ್ಟ್ರಿಕ್ಸ್ ಆಫ್ ಲೈಟ್ ಆ್ಯಂಡ್ ದ ಸೌಂಡ್. ಓಕೆ, ಆ ನೆಗೆಟಿವ್ ಎನರ್ಜಿ ಕಲೆಕ್ಟ್ ಆಗಿ ನಾವು ಕ್ಲೌಡ್ಸ್ ಏನಾದರೂ ಕ್ರ್ಯಾಶಸ್ ಆಯಿತು ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಲೈಟ್ನಿಂಗ್ ಆ್ಯಂಡ್ ಸೌಂಡು ಬರುತ್ತೆ, ಮಿಂಚು ಬರುತ್ತೆ. ಸೊ ಆ ಲೈಟ್ ಬಂದಂತಾಗ ನಾವು ಏನಂತ ಕರಿತೀವಿ, ದ ಲೈಟ್ ಪ್ರೊಡ್ಯೂಸಸ್ ಈಸ್ ಕಾಲ್ಡ್ ಲೈಟ್ನಿಂಗ್ ಆ್ಯಂಡ್ ದ ಸೌಂಡ್ ಪ್ರೊಡ್ಯೂಸಸ್ ಈಸ್ ಕಾಲ್ಡ್ ಥಂಡರ್. ಆ ಸೌಂಡ್ ಬಂತು ಅಂದರೆ ಅದಕ್ಕೆ ಥಂಡರ್ ಅಂತ ಕರಿತೀವಿ. ಲೈಟ್, ಮಿಂಚು ಕಾಣ್ತೈತೆ ಲೈಟ್, ಸೊ ದಿಸ್ ಈಸ್ ಕಾಲ್ಡ್ ಲೈಟ್ನಿಂಗ್. ನೆಕ್ಸ್ಟ್ ಒನ್, ಲೈಟ್ನಿಂಗ್ ಕಂಡಕ್ಟರ್ಸ್. ಸೊ ಲೈಟ್ನಿಂಗ್ ಕಂಡಕ್ಟರ್ಸ್ ಯಾವ ರೀತಿ ಇರುತ್ತೆ? ಅ ಲೈಟ್ನಿಂಗ್ ಕಂಡಕ್ಟರ್ ಇಸ್ ಅ ಡಿವೈಸ್ ಯೂಸ್ ಟು ಪ್ರೊಟೆಕ್ಟ್ ಬಿಲ್ಡಿಂಗ್ ಫ್ರಮ್ ಅ ಡ್ಯಾಮೇಜ್ ಡ್ಯೂ ಟು ದ ಲೈಟ್ನಿಂಗ್. ಸೊ ಲೈಟ್ನಿಂಗ್ ಕಂಡಕ್ಟರ್ ಇಸ್ ಅ ಡಿವೈಸ್, ಇದು ಒಂದು ಡಿವೈಸ್ ಆಗಿರುತ್ತೆ, ನಮ್ಮ ಬಿಲ್ಡಿಂಗ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಎದರಿಂದ ಪ್ರೊಟೆಕ್ಟ್ ಮಾಡುತ್ತೆ? ಮಿಂಚಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಲೈಟ್ನಿಂಗ್ ಕಂಡಕ್ಟರ್ ಆ್ಯಸ್ ಅ ಮೆಟಾಲಿಕ್ ರಾಡ್. ಸೊ ಅದೊಂದು ಮೆಟಾಲಿಕ್ ರಾಡ್ ಆಗಿರುತ್ತೆ. ಅಪ್ಪರ್ ಎಂಡ್ ಈಸ್ ಪೇಂಟೆಡ್ ಆ್ಯಂಡ್ ದ ಲೋವರ್ ಎಂಡ್ ಈಸ್ ಜಾಯಿನ್ಡ್ ಟು ಅ ಮೆಟಲ್ ಸ್ಟ್ರಿಪ್ rooted inside the ground, and when lightning strikes, the electric charges pass through it to the earth without causing any damages to the ground. ಸಿ ದಿಸ್ ಒನ್, ಗ್ರೌಂಡ್. ಈ ಗ್ರೌಂಡಲ್ಲಿ ಏನು ಮಾಡುತ್ತೆ ಅಂದರೆ ಲೈಟ್ನಿಂಗ್ ರಾಡ್ ಇರುತ್ತೆ. ಅಲ್ಲಿ ಮಿಂಚು ಏನಾದರೂ ಪಾಸ್ ಆಯಿತು ಅಂದರೆ ಆಟೋಮೆಟಿಕಲಿ ಆ ಮಿಂಚು ಏನಾಗುತ್ತೆ ಗ್ರೌಂಡಲ್ಲಿ, ಅಂದರೆ ಅರ್ತಲ್ಲಿ ಪಾಸ್ ಆಗೋ ರೀತಿ ಇದು ಇರುತ್ತೆ. ಸೊ ಅರ್ತಲ್ಲಿ ಪಾಸ್ ಆಯಿತು ಅಂದರೆ ಆಟೋಮೆಟಿಕಲಿ ನಮಗಲ್ಲಿ ಏನಾಗಲ್ಲ, ಡ್ಯಾಮೇಜಸ್ ಆಗಲ್ಲ. ಲೈಟ್ನಿಂಗ್ ಅಂದರೆ ಮಿಂಚು ಬಂದು ಈ ರಾಡಿಗೆ ಬಡೀತು ಅಂದರೆ ಆ ರಾಡ್ ಏನಾಗುತ್ತೆ, ಆಟೋಮೆಟಿಕಲಿ ರಾಡ್ ಎಲ್ಲಿ ಪಾಸ್ ಮಾಡುತ್ತೆ, ಅದು ಮಿಂಚು ಗ್ರೌಂಡಲ್ಲಿ ಪಾಸ್ ಮಾಡುತ್ತೆ. ಸೊ ಗ್ರೌಂಡಲ್ಲಿ ಪಾಸ್ ಆಯಿತು ಅಂದರೆ ವಿದೌಟ್ ಡ್ಯಾಮೇಜಸ್ ಎನಿ ಟು ದ ಬಿಲ್ಡಿಂಗ್ಸ್, ಅಲ್ಲಿ ಬಿಲ್ಡಿಂಗ್ಸಲ್ಲಿ ಯಾವುದೇ ರೀತಿ ಡ್ಯಾಮೇಜಸ್ ಇರುವುದಿಲ್ಲ. ಸೊ ದಿಸ್ ಈಸ್ ಅ ಬಿಲ್ಡಿಂಗ್, ಇದೊಂದು ಬಿಲ್ಡಿಂಗ್ ಇದೆ. ಮಿಂಚು ಬಂತು ಅಂದರೆ ಇಲ್ಲೇನಾಗುತ್ತೆ, ರಾಡ್ ಹಾಕಿದ್ದಾರೆ, ಆ ರಾಡಿಂದ ಇಲ್ಲಿ ಪಾಸಾಗಿ ಕೆಳಗಡೆ ಹೋತು ಅಂದರೆ ನಮ್ಮ ಬಿಲ್ಡಿಂಗ್ ಸೇಫ್ ಆಗಿರುತ್ತೆ. ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಲೈಟ್ನಿಂಗ್ ಆ್ಯಂಡ್ ಥಂಡರಿಂಗ್, ನಾವು ಯಾವ ರೀತಿ ಪ್ರೊಟೆಕ್ಷನ್ ತೊಗೋಬೋದು, ಏನೇನು ಮಾಡಬೇಕು? ಮಿಂಚು ಬಂತು, ಗುಡುಗು ಬಂತು ಅಂದರೆ ನಾವೇನು ಮಾಡಬೇಕು? ಫಸ್ಟ್ ಆಫ್ ಆಲ್, ಇಫ್ ಯು ಆರ್ ಔಟ್ಡೋರ್, ನಾವು ಹೊರಗಡೆ ಇದ್ವಿ ಅಂದರೆ ಓಪನ್ ವೆಹಿಕಲ್ ಲೈಕ್ ಮೋಟರ್ ಬೈಕ್ಸ್, ಟ್ರಕ್ಸ್, ಓಪನ್ ಕಾರ್ಸ್ ಆರ್ ನಾಟ್ ಸೇಫ್. ಸೊ ನಾವು ಹೊರಗಡೆ ಇದ್ವಿ, ಅವಾಗ ನಮಗೆ ಮಿಂಚು ಗುಡುಗು ಏನಾದರೂ ಬಂತು ಅಂದರೆ ಯಾವ್ಯಾವ ಸೇಫ್ ಅಲ್ಲ? ಮೋಟರ್ ಬೈಕ್ಸ್ ಆರ್ ನಾಟ್ ಸೇಫ್, ಟ್ರಕ್ಸ್ ಆ್ಯಂಡ್ ಓಪನ್ ಕಾರ್ಸ್ ಆ್ಯಂಡ್ ಆರ್ ನಾಟ್ ಸೇಫ್, ಇವೆಲ್ಲ ಯಾವುದು ಸೇಫ್ ಅಲ್ಲ. ಇವನ್ ಓಪನ್ ಫೀಲ್ಡ್ಸ್, ಪಾರ್ಕ್ಸ್, ಪ್ಲೇಸಸ್, ಟಾಲ್ ಟ್ರೀಸ್ ಆರ್ ನಾಟ್ ಸೇಫ್, ಇವ್ಯಾವು ಸೇಫ್ ಅಲ್ಲ. ಆ್ಯಂಡ್ ಕ್ಯಾರಿಂಗ್ ಆ್ಯನ್ ಅಂಬ್ರೆಲಾ ಈಸ್ ನಾಟ್ ಸೇಫ್, ನನಗೆ ಮಿಂಚು ಆಗ್ತಾಯಿದೆ, ಗುಡುಗು ಆಗ್ತಾಯಿದೆ, ನಾನು ಅಂಬ್ರೆಲಾ ಹಿಡ್ಕೊಂಡು ಹೋಗ್ತೀನಿ ಅಂದರೆ ಇಟ್ ಈಸ್ ಆಲ್ಸೋ ನಾಟ್ ಸೇಫ್. ಆ್ಯಂಡ್
ಇಫ್ ಇನ್ ಅ ಫಾರೆಸ್ಟ್ ಟೇಕ್ ಶೆಲ್ಟರ್ ಅಂಡರ್ ದ ಶಾರ್ಟ್ ಟ್ರೀಸ್. ಅಂದರೆ ಫಾರೆಸ್ಟಲ್ಲಿ ಇರ್ತೀವಿ, ಅಲ್ಲಿ ಗುಡುಗು ಮಿಂಚಾಗ್ತಾ ಇರುತ್ತೆ, ನಾವು ಶಾರ್ಟ್ ಟ್ರೀ ಕೆಳಗೆ ಹೋಗಿ ನಾವು ನಿಲ್ತೀವಿ ಅಂದರೆ ಇಟ್ ಈಸ್ ಆಲ್ಸೋ ನಾಟ್ ಸೇಫ್. And if in an open field, stay away from the trees, poles, metallic objects. So don't lie down. Quit on the ground with the hands on the knees and the head between the hands. ಸೊ ನಾವು ಓಪನ್ ಗ್ರೌಂಡಲ್ಲಿ ಇದ್ವಿ ಅಂದರೆ ಟ್ರೀಸ್ ಕೆಳಗಡೆ, ಪೋಲ್ಸ್ ಕೆಳಗಡೆ, ಮೆಟಲಿಕ್ ಆಬ್ಜೆಕ್ಟ್ಸ್ ಕೆಳಗಡೆ ನಿಲ್ಲಬೇಡಿ ಅಂತ ಹೇಳಿದ್ದಾರೆ. ನಾವೇನಾದರೂ ಇದ್ವಿ ಅಂದ್ರೆ ಅಲ್ಲೇನಾಗುತ್ತೆ, ಲೈಟ್ನಿಂಗ್ ನಮಗೆ ಬಂದು ಟಚ್ ಆಗ್ಬೋದು. ದ್ಯಾಟ್ ಟೈಮ್ ನಾವು ಏನು ಮಾಡಬೇಕು, ನಮ್ಮ ಎರಡು ಹ್ಯಾಂಡನ್ನು ಹೆಡ್ ಹತ್ರ ಇಟ್ಟು ನಾವು ಕೆಳಗಡೆ ಕೂತ್ಬಿಡಬೇಕು ಓಪನಲ್ಲಿ ಇದ್ವಿ ಅಂದ್ರೆ. ಇಫ್ ಇನ್ಸೈಡ್ ದ ಹೌಸ್, ಸೊ ಇನ್ಸೈಡ್ ಹೌಸ್ ಇದ್ದಾಗ ನಾವು ಏನೇನು ಮಾಡಬೇಕು, ಫಸ್ಟ್ ಒನ್, ಲೈಟ್ನಿಂಗ್ ಕ್ಯಾನ್ ಸ್ಟ್ರಿಕ್ಟ್ ಎಲೆಕ್ಟ್ರಿಕ್ ವೈರ್ಸ್, ಟೆಲಿಫೋನ್ಸ್, ಕಾರ್ಡ್ಸ್ ಆ್ಯಂಡ್ ಮೆಟಲ್ ಪೈಪ್ಸ್. ಸೊ ಕಾಂಟ್ಯಾಕ್ಟ್ ವಿತ್ ದೋಸ್ ಆಬ್ಜೆಕ್ಟ್ ಶುಡ್ ನಾಟ್ ಬಿ ಅವಾಯ್ಡೆಡ್. ಅಂದರೆ ಲೈಟ್ನಿಂಗ್ ಬಂತು ಅಂದರೆ ನಾವು ಇನ್ಸೈಡ್ ಇದ್ವಿ ಅಂದರೆ ಎಲೆಕ್ಟ್ರಿಕ್ ವೈರ್ಸ್ ಆಗಲಿ, ಟೆಲಿಫೋನ್ ಕಾರ್ಡ್ಸ್ ಆ್ಯಂಡ್ ಮೆಟಲಿಕ್ ಪೈಪ್ಸ್, ಸೊ ಕಾಂಟ್ಯಾಕ್ಟ್ ವಿತ್ ದೋಸ್ ಆಬ್ಜೆಕ್ಟ್ಸ್ ಶುಡ್ ಬಿ ಅವಾಯ್ಡೆಡ್. ಅಂದರೆ ನಾವು ಎಲೆಕ್ಟ್ರಿಕ್ ವೈರ್ಸ್ ಹತ್ರ, ಮೆಟಲ್ಸ್ ಹತ್ರ ಹೋದ್ವಿ ಅಂದರೆ ನಾವು ಅದು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಇನ್ಸೈಡ್ ಅಂದರೆ ಮನೆ ಒಳಗಡೆ ಇದ್ವಿ ಅಂದ್ರೆ. ಆ್ಯಂಡ್ ಇಟ್ ಈಸ್ ಸೇಫರ್ ಟು ಯೂಸ್ ಮೊಬೈಲ್ಸ್ ಆ್ಯಂಡ್ ಕಾರ್ಡ್ಲೆಸ್ ಫೋನ್ಸ್ ದೆನ್ ವೈರ್ಡ್ ಫೋನ್ಸ್. ಓಕೆ, ಸೇಫರ್ ಮೀನ್ಸ್ ಫೋನ್ ಸೇಫಾಗಿ ಫೋನ್ಸನ್ನು, ಕಾರ್ಡ್ಲೆಸ್ ಫೋನ್ಸನ್ನು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ಎಲೆಕ್ಟ್ರಿಕಲ್ ಅಪಿಯರೆನ್ಸ್ ಲೈಕ್ ಟಿ ವಿ, ಕಂಪ್ಯೂಟರ್ ಎಕ್ಸೆಟ್ರಾ ಶುಡ್ ಬಿ ಅನ್ಪ್ಲಗ್ಡ್. ಅಂದರೆ ಮನೆಯಲ್ಲಿ ಎಲೆಕ್ಟ್ರಿಕ್ ಟಿ ವಿ ಇರುತ್ತೆ, ಕಂಪ್ಯೂಟರ್ಸ್ ಇರುತ್ತೆ, ಅದು ಪ್ಲಗ್ ತೆಗೆದುಬಿಡಿ. ಪ್ಲಗ್ ತೆಗೆಯೋದ್ರಿಂದ ಲೈಟ್ನಿಂಗ್ ಆದರೂ ನಮಗಲ್ಲಿ ಡ್ಯಾಮೇಜ್ ಆಗೋದಿಲ್ಲ. ಬಾತಿಂಗ್ ಶುಡ್ ಬಿ ಅವಾಯ್ಡ್ ಟು ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ದ ರನ್ನಿಂಗ್ ವಾಟರ್. ಓಕೆ, ರನ್ನಿಂಗ್ ವಾಟರಲ್ಲಿ ಬಾತಿಂಗ್, ಮಳೆ ಬರ್ತಾ ಇದೆ, ನಾ ಮಳೆಯಲ್ಲಿ ತೊಯ್ಸ್ಕೊತೀನಿ ಅಂದರೆ ಅದು ಇಟ್ ಈಸ್ ಎ ಡೇಂಜರಸ್. ಬಿಕಾಸ್ ಆ ಮಳೆಯಿಂದ ನಮಗೆ ಏನಾಗ್ಬೋದು, ಸಿಡಿಲು ಬಡಿಬೋದು. ಸೊ ದೀಸ್ ಆರ್ ದ ಪ್ರೊಟೆಕ್ಷನ್ ಇಫ್ ಯು ಆರ್ ಔಟ್ಸೈಡ್ ಆರ್ ಇಫ್ ಯು ಆರ್ ಇನ್ಸೈಡ್ ದಿ ಹೌಸ್. ಥ್ಯಾಂಕ್ ಯು.